ಬೆಂಗಳೂರಿನಲ್ಲಿ ಪುತ್ರರಿಂದ ತಂದೆಯ ಬರ್ಬರ ಹತ್ಯೆ ನಡೆದಿದೆ. ಹೆತ್ತು ಹೊತ್ತು ಸಾಕಿದ ಮಕ್ಕಳೇ ತಂದೆಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಬೆಂಗಳೂರಿನ ಇಂದಿರಾನಗರದ ದೂಪನಹಳ್ಳಿಯಲ್ಲಿ ಆಗಿರುವಂತಹ ಕೊಲೆ. ತಂದೆ ಮತ್ತು ಮಕ್ಕಳ ನಡುವೆ ಆಸ್ತಿಗೋಸ್ಕರ ಜಗಳ ಆಗ್ತಾ ಇತ್ತಂತೆ. ಹಾಗಾಗಿ ಹಾಕಿ ಸ್ಟಿಕ್ ಮತ್ತು ರಾಡ್ನಿಂದ ಮಕ್ಕಳು ತಂದೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಮುನಿಕೃಷ್ಣಪ್ಪ ಅವರು ಕುಸಿದು ಬಿದ್ದಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮುನಿಕೃಷ್ಣಪ್ಪ ಅವರು ಸಾವನ್ನಪ್ಪಿದ್ದಾರೆ. ಆರೋಪಿ ಪುತ್ರ ಮೋಹನ್ ಕುಮಾರ್ನ ಬಂಧನ ಆಗಿದೆ. ಮತ್ತೋರ್ವ ಪುತ್ರ ಗಜೇಂದ್ರ ಎಸ್ಕೇಪ್ ಆಗಿದ್ದಾನೆ. ಆತನಿಗೋಸ್ಕರ ಶೋಧ ನಡೀತಾ ಇದೆ. ಇಂದಿರಾನಗರ ಠಾಣೆ ಪೊಲೀಸರಿಂದ ಒಬ್ಬ ಮಗನ ಬಂಧನ ಆಗಿದೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಿಎಂಟಿಸಿಯ ನಿವೃತ್ತ ಕಂಡಕ್ಟರ್ ಮುನಿಕೃಷ್ಣಪ್ಪ ಎಂಬಾತನ ಮೇಲೆ 70 ವರ್ಷದ ವೃದ್ಧನ ಮೇಲೆ ಆಸ್ತಿ ಆಸೆಗಾಗಿ ತನ್ನ ಮಕ್ಕಳ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ನಾನು ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆ ಮುತ್ಯಾಲಮ್ಮ ದೇವಾಲಯದ ಬಳಿಯಲ್ಲಿ ನಾವಿದ್ದೇವೆ. ದೂಪನಹಳ್ಳಿಯಲ್ಲಿ ಇರ್ತಕ್ಕಂಥ ದೇವಾಲಯ ಇದು. ದೇವಾಲಯದ ಹಿಂಭಾಗದಲ್ಲಿ ಕಳೆದ ವಾರ ಶನಿವಾರ ರಾತ್ರಿ ತಂದೆ ಮತ್ತು ಮಕ್ಕಳ ನಡುವೆ ಆಸ್ತಿಗಾಗಿ ಗಲಾಟೆ ನಡೆದಿರ್ತಕ್ಕಂಥದ್ದು. ಈ ಒಂದು ಗಲಾಟೆಯಲ್ಲಿ ಮಗ ಮೋಹನ್ ಕುಮಾರ್ ಎಂಬಾತ ತಂದೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾನೆ. ಹಾಕಿ ಸ್ಟಿಕ್ ಹಾಗೂ ರಾಡ್ನಿಂದ ಹಲ್ಲೆ ನಡೆಸಿರ್ತಕ್ಕಂಥ ಪರಿಣಾಮವಾಗಿ ತೀವ್ರವಾಗಿ ರಕ್ತಸ್ರಾವಗೊಂಡು ಇದೇ ಸ್ಥಳದಲ್ಲಿ 70 ವರ್ಷದ ವೃದ್ಧ ಮುನಿಕೃಷ್ಣಪ್ಪ ಕುಸಿದು ಬೀಳ್ತಾರೆ. ತದನಂತರದಲ್ಲಿ ಇರ್ತಕ್ಕಂಥ ಸ್ಥಳೀಯರು ಅವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ತದನಂತರದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದೆರಡು ದಿನಗಳಿಂದಲೂ ಕೂಡ ಜೀವನ ಮರಣದ ನಡುವೆ ಹೋರಾಟವನ್ನು ನಡೆಸಿದಂತಹ ಮುನಿಕೃಷ್ಣಪ್ಪ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ನೀವೇನು ಟಿವಿ ನೈನ್ನಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ಬಿಲ್ಡಿಂಗ್ನ ಸ್ವಯಾರ್ಜಿತ ಆಸ್ತಿಯಾಗಿತ್ತು ಮುನಿಕೃಷ್ಣಪ್ಪ ಅವ್ರದ್ದು ಅಂತ ಹೇಳಲಾಗ್ತದೆ. ಈ ನಿಟ್ಟಿನಲ್ಲಿ ತನ್ನ ಸ್ವಯಾರ್ಜಿತ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲ್ಗೊಳ್ಳಿಲ್ಲ ಅಂತ ಹೇಳಿ ಹಿಂದೆ ಹಲವು ಬಾರಿ ತಂದೆ ಹಾಗೂ ಮಕ್ಕಳ ನಡುವೆ ಗಲಾಟೆ ಆಗ್ತಿತ್ತು. ಮೋಹನ್ ಕುಮಾರ್ ಮತ್ತು ಗಜೇಂದ್ರ ನಡುವೆ ಆಗಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ತಂದೆಯೊಂದಿಗೆ ಗಲಾಟೆಯನ್ನು ಮಾಡ್ಕೊಳ್ತಿದ್ರು. ಆಸ್ತಿಗಾಗಿ ತಮಗೆ ಪಾಲನ್ನು ಕೊಡಬೇಕು ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಆಸ್ತಿಯನ್ನು ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಂತ ತಂದೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿ ಈಗಾಗಲೇ ಮಕ್ಕಳು ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲ್ಲೆಯನ್ನು ನಡೆಸಿದಂತಹ ಮಗ ಮೋಹನ್ ಕುಮಾರ್ನನ್ನ ಈಗಾಗಲೇ ಇಂದಿರಾನಗರ ಪೊಲೀಸರು ಕೂಡ ಬಂಧನಗೊಳಿಸಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.